ತಾವು ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ರೆ ಎಷ್ಟು ಮಾರಲಿ ಅವ್ರನ್ನ ಡೌನ್ ಮಾಡುತ್ತೆ? ನೀವು KCSR ಅಂತ ಇದೆ, ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವಿಸಸ್ ರೂಲ್ಸ್ ಅಂತ, ಮತ್ತು ಆಲ್ ಇಂಡಿಯಾ ಕಾಂಡಕ್ಟ್ ರೂಲ್ಸ್ ಅಂತ ಇದೆ. ಯಾರ ಅಧಿಕಾರಿಗೆ ಸಸ್ಪೆಂಡ್ ಮಾಡಬೇಕು ಅಂದರೆ ಒಂದು ಪ್ರಿಲಿಮಿನರಿ ಎಂಕ್ವೈರಿ ಆಗಬೇಕು. ಸಸ್ಪೆಂಡ್ ಮುಂಚೆ IPS ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡೋ ಅಧಿಕಾರ ಕೇಂದ್ರ ಸರ್ಕಾರದಲ್ಲಿತ್ತು. ಇದು ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ವೃಂದ ಮತ್ತು ನೇಮಕಾತಿ ಅಧಿಕಾರ ಅಂದರೆ ಕಾರ್ಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ಅಥಾರಿಟಿ ಹೋಮ್ ಮಿನಿಸ್ಟರಿಂದ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಈ ರೀತಿ ದುರುಪಯೋಗ ಮಾಡೋದು IPS ಮತ್ತು ಪೊಲೀಸ್ ಕಮಿಷನರ್ ಎಲ್ಲೇ ಇರಲಿ, ಬೆಂಗಳೂರು ಸಿಟಿಲಿ ಇರಲಿ, ಮೈಸೂರಲ್ಲಿ ಇರಲಿ, ಎಲ್ಲನೂ ಇರಲಿ, ಒಂದು ಆಲದ ಮರ ಇದ್ದಂಗೆ. ಅದು ಆಲದ ಮರ ಕೆಳಗೆ ಯಾವ ರೀತಿಯಾಗಿ ಬೇರೆ ಬೇರೆ ಪಕ್ಷಿಗಳು ಅಥವಾ ಬೇರೆ ಬೇರೆ ಪ್ರಾಣಿಗಳಿರ್ತಲ್ಲ, ಅದೇ ನಮೂನೆ ಅಡಿಷನಲ್ ಕಮಿಷನರ್, ಜೂನಿಯರ್ ಜಾಯಿಂಟ್ ಕಮಿಷನರ್, ಡೆಪ್ಟಿ ಕಮಿಷನರ್ ಎಲ್ಲ ಅಧಿಕಾರಿಗಳು. ಯಾಕೆಂದರೆ ಎಷ್ಟೋ ಸರ್ಕಾರದ ಸೂಕ್ಷ್ಮ ಕೆಲಸಗಳು 4 ಬಾಗಿಲು ಒಳಗಡೆ ಆಗೋವಂಥ ಡಿಸಿಷನ್ಗೆ ಪೊಲೀಸ್ ಕಮಿಷನರು ಅದ್ರ ಬಗ್ಗೆ ತಿಳುವಳಿಕೆ ಇರುತ್ತೆ. ಕೆಲವು ಸರ್ತಿ ಒಳ್ಳೆ ಡಿಸಿಷನ್ಸ್ ಇರುತ್ತೆ, ಕೆಲವು ಸರ್ತಿ ಬ್ಯಾಡ್ ಡಿಸಿಷನ್ಸ್ ಇರುತ್ತೆ, ಇನ್ಕರೆಕ್ಟ್. ಬಟ್ ಆದರೆ ಸರ್ಕಾರಕ್ಕೆ ವಿಶ್ವಾಸದಲ್ಲಿರೋವಂಥ ಅಧಿಕಾರಿನೇ ಪೊಲೀಸ್ ಕಮಿಷನರ್. ಅಂಥ ಒಂದು ಪೊಲೀಸ್ ಕಮಿಷನರ್ಗೆ ನೀವೇ ಆಯ್ಕೆ ಮಾಡಿರೋಂಥ ಪೊಲೀಸ್ ಕಮಿಷನರ್ಗೆ ಕನಿಷ್ಠ ನೀವು ಅಸಮಾಧಾನ ಆಗಿದ್ದರೆ ಅವ್ರಿಗೆ ವರ್ಗಾವಣೆ ಮಾಡ್ಬೋದಾಗಿ, ಅಥವಾ ರಜೆ ಮೇಲೆ ಹೋಗಿ ಅಂತ ಹೇಳ್ಬೋದಾಗಿತ್ತು, ಅಥವಾ ಬೇರೆ ಜವಾಬ್ದಾರಿ ಅಂತ ಹೇಳ್ಬೋದಾಗಿ, ಅಥವಾ ಅದು ಬೇಡ ನೀವು ಫಾರಿನ್ಗೆ ಒಂದು ರೌಂಡ್ ಹೋಗ್ರಿ ನೀವು ಅಂತ ಹಂಗೆ ಕಳಿಸ್ಬಿಡ್ಬೋದಾಗಿತ್ತಲ್ಲಿ. ಅಂಥದ್ರಲ್ಲಿ ಇಷ್ಟು ಹೀನಾಯವಾಗಿ ಅವಮಾನ ಮಾಡಿ ಅವ್ರಿಗೆ, ಅವರ ಅಡಿಷನಲ್ ಕಮಿಷನರ್ಗೆ, ಅವ್ರ ಡೆಪ್ಟಿ ಕಮಿಷನರ್ಗೆ, ಅಸಿಸ್ಟೆಂಟ್ ಕಮಿಷನರ್, ಇನ್ಸ್ಪೆಕ್ಟರ್ ಎಲ್ರಿಗೂ ಮಾಡಿದ್ರೆ ಇಟ್ ಈಸ್ ಓನ್ಲಿ ಅವ್ರ ವೈಫಲ್ಯ ಅಲ್ಲ, ಅದು ಸರ್ಕಾರದ ವೈಫಲ್ಯವನ್ನು ಮುಚ್ಚಾಕಕ್ಕೆ ಪೊಲೀಸ್ನವ್ರಿಗೆ ಇದು ಮಾಡ್ತಿದ್ದಾರೆ. ಸರ್ಕಾರ ಏನು ಕ್ರಮ ತೊಗೊಂಡಿತ್ತು? ಏನಾದರೂ ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಏನಾದರೂ ಮೀಟಿಂಗ್ ಆಗಿತ್ತಾ? ಇಷ್ಟು ದೊಡ್ಡ ಜನದಟ್ಟಣೆ ಆಗ್ತಾಯಿದೆ, ಅದು ಫಸ್ಟ್ ಆ್ಯಂಟಿಸಿಪೇಟ್ ಮಾಡಬೇಕು. ಆ ಮೂಡ್ ನೋಡಿಬಿಟ್ಟೆ ಎಮರ್ಜೆನ್ಸಿ ಮೀಟಿಂಗ್ ಇದು ನಡೆದ್ರೆ ಝೂಮ್ ಗೀಮೆಲ್ಲ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸರ್ಕಾರ ಥರ ಯಾವ ಸಂಪನ್ಮೂಲಗಳಿಲ್ಲ ರೀ. ಬೇಕಾಗಿದ್ದಾರೆ ನಮಗೊಂದು 120 ಆ್ಯಂಬುಲೆನ್ಸ್ ಬೇಕು, ನಮಗೆ 5 ಕಿಲೋಮೀಟ್ರ್ ಹಗ್ಗ ಬೇಕು, ನಮಗೆ CCTV ಕ್ಯಾಮ್ರಾ ಬೇಕು, ರಕ್ತದ ಬಾಟಲ್ ಇಷ್ಟು ಬೇಕು, ಹಾಸ್ಪಿಟ್ಲಲ್ಲಿ ಇಷ್ಟು ರೂಮ್ಸ್ ಬೇಕು, 1000 ಸ್ಟ್ರೆಚರ್ ಬೇಕು, ಪ್ರೈವೇಟ್ ಸೆಕ್ಯೂರಿಟಿ ಕರ್ಸ್ಬೇಕು, ವಾಟರ್ ಬೌಸರ್ ಬೇಕು, ನಮಗೆ ಏನೇನು ಎಕ್ವಿಪ್ಮೆಂಟ್ ಬೇಕಲ್ಲ ಕಾನೂನು ಸುವ್ಯವಸ್ಥೆ ಮಾಡೋಕ್ಕೆ. ಅವರು ಸರ್ಕಾರದಲ್ಲಿ ಎಲ್ಲ ಇತ್ತಲ್ಲ, ಯಾಕೆ ಮಾಡಿಲ್ಲ? ಅದನ್ನು ತೊಗೊಂಡು ಹೋಗಿ ನೀವು ಪೊಲೀಸ್ ಕಮಿಷನರ್ಗೆ ಮಾಡ್ತಾರೆ. ಇಡೀ ಪೊಲೀಸ್ ಇಲಾಖೆದು ಮನೋಬಲ ಕುಗ್ಗೋಗಿದೆ. ನಾವು ಯಾರಿಗೆ ನಂಬಿಟ್ಟು ಕೆಲಸ ಮಾಡೋಕ್ಕಾಗತ್ತಂತ. ಆಯಿತು, ರಾಜಕಾರಣಿಗಳೇ ಬೈತಾರೆ, ಚೀಮಾರಿ ಹಾಕ್ತಾರೆ, ದೂರ ಇಡ್ತಾರೆ, ಸರಿ. ಬಟ್ ಆದರೆ ಕಾಯಮಾಗಿ ಪೊಲೀಸ್ ಕಮಿಷನರ್ ತಾನೇ ರಕ್ಷಣೆ ಮಾಡೋದು ಎಲ್ರಿಗೂ. ಎಷ್ಟೋ ಸರ್ತಿ ನಾನೊಬ್ಬ DCP ಕೆಲಸ ಮಾಡಿದ್ದೀನಿ, ನಾವೆಲ್ಲ ತಪ್ಪು ಮಾಡಿರ್ತೀವಿ, ಪೊಲೀಸ್ ಕಮಿಷನರ್ ಸರ್ ತಪ್ಪಾಗಿದೆ, ಆಯ್ತು ಬಿಡಪ್ಪ ನಾನು ನೋಡ್ಕೊತೀನಿ, ಉತ್ತರ ಕೊಡ್ತೀನಿ ಅಂತ. ಅದಕ್ಕಿಂತ ಹಿಂದೆ ಇನ್ನೂ ದೊಡ್ಡ ದೊಡ್ಡ ತಪ್ಪುಗಳಿಗೂ ಪೊಲೀಸ್ ಕಮಿಷನರ್ ಮಟ್ಟದಲ್ಲಿ ನೀವು ಪೊಲೀಸ್ ಕಮಿಷನರ್ಗೆ ನೀವು ಹೊಡೆದಾಕ್ಬಿಟ್ರೆ, ಆಲದ ಮರನೇ ಕಡ್ದಾಕ್ಬಿಟ್ರೆ, ನೀವು ಆಲದ ಮರದ ಒಳಗಿರೋ ಬೇರೆ ಬೇರೆ ಸಣ್ಣ ಪ್ರಾಣಿಗಳು, ಪಕ್ಷಿಗಳು ಯಾರ ಹತ್ರ ನಾವು ಅಂದರೆ ಈಗ ಯಾರು ಧೈರ್ಯವಾಗಿ ಕೆಲಸ ಮಾಡೋಕ್ಕೆ ಹೋಗಲ್ಲ. ಇಷ್ಟು ನಾವು ರೈಡ್ ಮಾಡ್ತೀವಿ, ಎನ್ಕೌಂಟ್ರ್ ಮಾಡ್ತೀವಿ, ಫಾಲ್ಸ್ ಎನ್ಕೌಂಟ್ರ್ ಮಾಡ್ತೀವಿ, ಮತ್ತು ಸುಮಾರು ಕೆಲಸಗಳು ನಾವು ಮಾಡ್ತೀವಿ ಸರ್ಕಾರದ ಹಿತದೃಷ್ಟಿಯಿಂದ. ಯಾರಿಗೊಬ್ಬರು ನಂಬಿರ್ತೀವಿ ಪೊಲೀಸ್ ಕಮಿಷನರ್, ಯಾಕೆಂದರೆ ಈ ಅಧಿಕಾರಿ ವಿಶ್ವಾಸ ಸರ್ಕಾರದಲ್ಲಿದೆ. ಇವ್ರು ಏನು ಹೋಗಿ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿದರೆ ನಮಗೆ ಅಭಯ ಹಸ್ತ ಇದೆ, ಆ ಅಭಯ ಹಸ್ತಾನೇ ನೀವು ಕಡ್ದಾಕ್ಬಿಟ್ರೆ ನೀವು ಏನು ಮೆಸೇಜ್ ಕಳಿಸ್ತೀರಾ? ಇಂಥ ಎಷ್ಟೋ ಘಟನೆಗಳು ರಾಷ್ಟ್ರದಂತಾಗಿದೆ. ರಾಷ್ಟ್ರದಲ್ಲಿ ಎಷ್ಟೋ ಕಡೆ ಸ್ಟ್ಯಾಂಪೀಡ್ ಇತ್ಯಾದಿಗಳ ಯಾವ ಮುಖ್ಯಮಂತ್ರಿನೂ ಕೂಡ ತನ್ನ ಎಲ್ಲಕ್ಕಿಂತ ವಿಶ್ವಾಸದಲ್ಲಿರೋ ಅಧಿಕಾರಿಗೆ ಈ ರೀತಿ ಬಲಿ ಹಾಕಿ ತೆಗೆಯೋದಿಲ್ಲ. ಸೊ ಇದು ಕೇವಲ ದಯಾನಂದ್ ಅಂತ ಅಧಿಕಾರಿಯ ಕಗ್ಗೋಲೆ ಅಲ್ಲ, ಇದು ಸರ್ಕಾರ ಮಾಡಿರೋದು. ಈ ಪೊಲೀಸ್ ಕಮಿಷನರ್ ವ್ಯವಸ್ಥೆ ಇದೆಲ್ಲ ಅದರದ್ದೇ ಕಗ್ಗೋಲೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಇಡೀ ಪೊಲೀಸ್ ವ್ಯವಸ್ಥೆ ಇದೆಲ್ಲ ಅದು ಅಲ್ಲಾಡೋಗ್ಬಿಟ್ಟಿದೆ. ಯಾರು ನಂಬ್ತಾರೆ? ಯಾರೋ ಯಾವ ಅಧಿಕಾರಿಗಳ ಮೇಲೆ ನಂಬಕ್ಕೆ ಹೋಗಲ್ಲ. ಬಿಡಪ್ಪ ಅವ್ರಿಗೆ ಸಸ್ಪೆಂಡ್